ಇವಾಗಂತೂ ಸಿಕ್ಕಾಬಟ್ಟೆ ಡೈವರ್ಸ್ ಆಗ್ತಾಯಿದೆ ರೀ. ಮಾತೆತ್ತಿ ಡೈವರ್ಸ್ ರೀಸನ್ನೇ ಇರಲ್ಲ ಕಣ್ರಿ, ರೀಸನ್ನೇ ಇರಲ್ಲ ಗೊತ್ತಾ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಯಾವಾಗಲೂ ಸುತ್ತಾಡಿಸ್ಬೇಕು, ಯಾವಾಗಲೂ ಜೊತೆಲಿ ಹಾಕೊಂಡು ಓಡಾಡಬೇಕು, ಯಾವಾಗೂ ಅವ್ರು ಕೇಳಿದ್ನೆಲ್ಲ ಈಸ್ಕೊಡ್ಬೇಕು. ಆ ಥರ ಇದ್ದರೆ ಮಾತ್ರ ಅವ್ರಿಗೆ ವ್ಯಾಲ್ಯೂ ಇದೆ, ಇಲ್ಲಾಂದರೆ ಇಲ್ವಾ. ತುಂಬ ಬೇಜಾರಾಗುತ್ತೆ ರೀ ಕೆಲವೊಂದು ಸಲ. ಕೆಲವೊಂದು ಸಂಸಾರದಲ್ಲಿ ಬಿರುಕುಗಳನ್ನ ನೋಡಿಬಿಟ್ರೆ ರೀಸನ್ನೇ ಇರಲ್ಲ ಕಣ್ರಿ. ಮೊನ್ನೆ ಒಂದು ಎದುರುಗಡೆ ನಡೆದಿದ್ದನ್ನು ಹೇಳ್ತೀನಿ. ಬಾಣಿತನಕ್ಕೆ ಹೋದವಳು ಪುನಃ ನಾನು ಬರೋದೇ ಇಲ್ಲ ಅಂತ ಆಟ ಹಿಡಿದ್ಲು. ಏನಮ್ಮ ರೀಸನ್ನು? ಏನು ರೀಸನ್ ಅಂದರೆ ರೀಸನ್ನೆಲ್ಲ ಕೇಳಬೇಡಿ, ನಾನು ಬರಲ್ಲ ಅಷ್ಟೇ. ನಮ್ಮಮ್ಮ ಕಳಿಸಿದ್ರೆ ಬರ್ತೀನಿ, ನಮ್ಮಮ್ಮ ಕಳಿಸಿಲ್ಲ ಅಂದರೆ ಬರಲ್ಲ. ಅವರಮ್ಮ ಹೇಳ್ತಾಳೆ ನಾನು ಕಳ್ಸಲ್ಲ ನನ್ನ ಮಗಳನ್ನ. ರೀಸನ್ ಏನಮ್ಮ? ಅದೆಲ್ಲ ನನಗೆ ಕೇಳಬೇಡ್ರಿ, ನಾನು ಕಳ್ಸಲ್ಲ ನನ್ನ ಮಗಳನ್ನ. ಇದೆಲ್ಲ ರೀಸನ್ ಏನ್ರಿ? ಹಾಂ, ಮಗಳು ಹೆಂಗೆ ಹೇಳ್ತಾಳೆ ಹಂಗೆ ತಾಯಿ ಕೇಳ್ತಾಳೆ, ತಾಯಿ ಹೆಂಗೆ ಹೇಳ್ತಾಳೆ ಹಂಗೆ ಮಗಳು ಕೇಳ್ತಾಳೆ. ಮಕ್ಕಳಿಗೆ ಕಳಿಸ್ಬೇಕಣ್ರಿ. ಏನೋ ಒಂದು ತಪ್ಪು, ಕೆಲವೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಪ್ರತಿಯೊಂದು ಮನೇಲೂ ಇರುತ್ತೆ. ಯಾರೂ ಸಾಚಾಗಳಿಲ್ಲ, ಪ್ರತಿಯೊಬ್ಬರೂ ತಪ್ಪುಗಳು ಮಾಡ್ತಾರೆ. ನಾವು ತಪ್ಪು ಮಾಡಿದ್ರೆ ಅವ್ರು ಮಾಡಿರ್ತಾರೆ, ಅವ್ರು ತಪ್ಪು ಮಾಡಿದ್ರೆ ನಾವು ಮಾಡಿರ್ತೀವಿ. ಅದೇ ಒಂದು ಅಡ್ವಾಂಟೇಜಾಗಿ ನಾವು ತೊಗೊಂಡು ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳಕ್ಕೆ ನೋಡಬಾರ್ದು. ತಾಯಿಯಾದಳು ಮಕ್ಕಳಿಗೂ ಕಳಿಸ್ಬೇಕು, ಹೋಗು ಅದೇನಾಗುತ್ತೆ ನೋಡೋಣ, ಏನಂತ ನಡೆದಿದೆ ನೋಡೋಣ ಅಂತೇಳ್ಬಿಟ್ಟು ಕಳಿಸ್ಬೇಕು. ಅವರೇ ಸಪೋರ್ಟ್ ಮಾಡಬೇಕಾದ್ರೆ ಇವ್ರಿಗಿನ್ನ 2 ಕೊಂಬು ಬಂದಿರ್ತವೆ. ಇವಾಗ ಹೆಂಗಾಗಿದೆ ಗೊತ್ತೇನ್ರಿ? ಅವಾಗೆಲ್ಲ ಮುಂಚೆ ನಮ್ಮ ಕಾಲದಲ್ಲಿತ್ತು ಹೆಂಗೆ, ನೀನು ಸತ್ರೂ ಅವ್ರ ಮನೇಲೇ ಸಾಯಬೇಕು, ಬದುಕಿದ್ರೂ ಅವ್ರ ಮನೇಲೇ ಬದುಕಬೇಕು, ನನ್ನ ಮನೆ ಬಾಗಿಲಿಗೆ ಮಾತ್ರ ಬರಬೇಡ ನೀನು ಅಂತ ಹೇಳೋರು. ತವ್ರ ಮನೆ ಬಾಗಿಲಿಗೆ ಮಾತ್ರ ನೀನು ಬರಬೇಡಮ್ಮ, ನಮ್ಮ ಮರ್ಯಾದೆ ಹೋಗುತ್ತೆ, ಗಂಡನೇ ದೇವರು, ಅತ್ತೆ ಮಾವನೇ ದೇವರು, ಹಂಗಿರಬೇಕು ನೀನಲ್ಲಿ, ಏನೇ ಬರಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸೈಡ್ಸ್ಕೊಂಡು ಇರಬೇಕು ಅಂತ ಹೇಳ್ಕೊಡೋರು. ಇವಾಗ ಹಂಗೆ ಹೇಳಲ್ಲ ರೀ. ಹೌದೇನೆ ಹಂಗೆ ಹೇಳಿದ್ಲ ಅವಳು, ಇವಳು ಹಿಂಗೆ ಹೇಳ್ದ, ನಿನ್ನ ಗಂಡ ಹಂಗನ್ನ, ನೀನು ಹಂಗನ್ನು, ನೀನು ಹಿಂಗನ್ನು, ಬಾ ನಮ್ಮ ಚಿಕ್ಕಪ್ಪನ ಮಗ ಲಾಯರ್ ಆಗಿದ್ದಾನೆ, ನಮ್ಮ ದೊಡ್ಡಮ್ಮನ ಮಗಳು ಪೊಲೀಸು, ನೀನೇನು ಹೆದರ್ಕೋಬೇಡ, ಅದು ಏನೇ ಇರಲಿ ನಾನು ನೋಡ್ಕೊತೀನಿ ಅಂತ ಕರೀತಾರೆ ರೀ. ಇದು ಇರಬಾರ್ದು. ಯಾರು ಪೊಲೀಸ್ ಆದ್ರೂ ಯಾರು ಲಾಯರ್ ಆದ್ರೇನು ನಮ್ಮ ಹೆಣ್ಮಕ್ಳು ಭದ್ರವಾಗಿ ಅಲ್ಲಿ ಗಂಡನ ಮನೇಲಿ ಕೂರಬೇಕು. ಆ ಥರ ನಾವು ಬ್ರೈನ್ ಯೂಸ್ ಮಾಡಿ ಅವ್ರಿಗೆ ಹೇಳ್ಕೊಟ್ಟು ಕಳಿಸ್ಕೊಡ್ಬೇಕು. ಯಾರ ಮನೆಯಲ್ಲಿ ಸ್ವಂತ ಡಿಸಿಷನ್ನಿಂದ ಮನೆ ನಡೆಸ್ತಾರೆ ಅವ್ರ ಮನೆ ಯಾವಾಗೂ ತಣ್ಣಗಿರುತ್ತೆ. ಯಾರು ಯಾವಾಗ ಬೇರೆಯವ್ರ ಮಾತು ಕೇಳಿಕೊಂಡು ಡಿಸಿಷನ್ ತಗೊಂಡು ಮನೆ ನಡೆಸ್ತಾರೋ ಅವ್ರ ಮನೆ ಉರಿತಾ ಇರುತ್ತೆ.